ಶ್ರೀಯುತ ಬೈಲಾಂಜನಪ್ಪ ಸರ್ ದಯಮಾಡಿ ಕಾರ್ಯಕ್ರಮ ಕುರಿತು ಮಾತಾಡಬೇಕಾಗಿ ವಿನಂತಿಸುತ್ತೇನೆ. ಎಲ್ರಿಗೂ ನಮಸ್ಕಾರ. 2024-25ನೇ ಸಾಲಿನ 14 ವರ್ಷ ವಯೋಮಿತಿಯಲ್ಲಿ ಇರುವಂಥ ವಿದ್ಯಾರ್ಥಿನಿಯರ ರಾಜ್ಯ ಮಟ್ಟದ ಕರಾಟೆ ಸ್ಪರ್ಧೆಯ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಆಗಮಿಸಿ ನಮ್ಮನ್ನೆಲ್ಲ ಪ್ರೇರಣಾತ್ಮಕವಾಗಿ ಮಾತನಾಡ್ತಾ ಮತ್ತು ನಿಮ್ಮೆಲ್ಲರಿಗೂ ಆಶೀರ್ವಾದ ಮತ್ತು ಯಶಸ್ಸನ್ನು ಬಯಸಲಿಕ್ಕೆ ವೇದಿಕೆಯಲ್ಲಿರುವಂಥ ಎಲ್ಲ ನನ್ನ ಆತ್ಮೀಯ ಗಣ್ಯರಿಗೆ ನಾನು ಮುಗಿಸ್ತಾ ಎಲ್ಲರ ಹೆಸರನ್ನು ಹೇಳ್ತಾ ಹೋದರೆ ಟೈಮ್ ತಗೊಳುತ್ತೆ. ಎಲ್ಲ ಆತ್ಮೀಯ ನನ್ನ ವೇದಿಕೆಯನ್ನು ಹಂಚಿಕೊಂಡಿರುತ್ತೆ ಎಲ್ಲ ಅಧಿಕಾರಿಗಳು, ಕರಾಟೆ ಸಂಸ್ಥೆಗಳ ಅಧ್ಯಕ್ಷರು ಮತ್ತು ನಮ್ಮ ಸಹೋದ್ಯೋಗಿ ಮಿತ್ರರಾದಂಥ ಇಒರವರು, ಬಿಒರವರು, DPಇಒರವರು, TPಇಒಗಳು ಎಲ್ಲರೂ ಇದ್ದಾರೆ. ಈ ಸಮಾರಂಭದ ಅಧ್ಯಕ್ಷತೆ ಭಾಷಣ ಮಾಡಲಿಕ್ಕೆ ಏನೂ ಉಳಿದಿರೋದಿಲ್ಲ. ಯಾಕೆಂದರೆ ಎಲ್ಲರೂ ಮಾತಾಡಿರ್ತಾರೆ, ಎಲ್ಲರೂ ಒಂದು ಸಭೆಯ ಒಂದು ಕಾರ್ಯಕ್ರಮ ಕುರಿತು ಮಾತಾಡಿರೋದ್ರಿಂದ ಅಧ್ಯಕ್ಷರಿಗೆ ಅಷ್ಟು ವಿಷಯಗಳು ಇರೋದಿಲ್ಲ. ಆದಾಗ್ಯೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಇಷ್ಟು ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ಅನೇಕ ಜನರು, ಅನೇಕ ಸಂಸ್ಥೆಗಳು ನಮಗೆ ಸಹಕಾರವನ್ನು ಕೊಟ್ಟವರು. ಅವರಿಗೆ ನಾನು ಈ ಮೂಲಕ ಧನ್ಯವಾದ ಹೇಳುವಂಥದ್ದೇನೆ ನನ್ನ ಅಧ್ಯಕ್ಷೀಯ ಭಾಷಣ. ಪ್ರಪ್ರಥಮವಾಗಿ ನಾನು ಈ ಕಾರ್ಯಕ್ರಮದ ತೀರ್ಪುಗಾರರ ತಂಡವನ್ನು ನಾನು ಇಲಾಖೆ ಪರವಾಗಿ ಮತ್ತು ನಾನು ವೈಯಕ್ತಿಕವಾಗಿ ಅವರಿಗೆ ಅಭಿನಂದಿಸಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಕಾರಣ ಇಷ್ಟೇನೆ, ಬೇರೆ ಕ್ರೀಡಾಕೂಟಗಳಾಗಿದ್ದರೆ ನಮ್ಮ ಇಲಾಖೆಯಲ್ಲಿರುವಂಥ ದೈಹಿಕ ಶಿಕ್ಷಕರನ್ನೇ ಅದನ್ನು ಮಾಡುವಂಥವ್ರು. ಆದರೆ ಈ ಒಂದು ಕರಾಟೆ ಸ್ಪರ್ಧೆ ಎಲ್ಲರಿಗೂ ಕೂಡ ಎಲ್ಲ ರೀತಿಯಾದಂಥ ಕೌಶಲ್ಯವನ್ನು ಹೊಂದಿರೋದಿಲ್ಲ. ಹಾಗಾಗಿ ಇದಕ್ಕೆ ಒಂದು ಸಂಸ್ಥೆಯ ನೆರವು ಅತ್ಯಗತ್ಯವಾಗಬೇಕಾಗುತ್ತೆ. ಅದಕ್ಕಾಗಿಯೋ ಏನೋ ನನಗನ್ಸುತ್ತೆ, ರಮೇಶ್ರವರು ರಾಜ್ಯ ಮಟ್ಟದ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಸಭೆ ನಡೆದಾಗ ನಮ್ಮಲ್ಲಿ ಇಷ್ಟು ಒಂದು ಕರಾಟೆಯ ವ್ಯಕ್ತಿತ್ವವುಳ್ಳವರು ಟೀಮ್ ಇದೆ ಅಂತ ಹೇಳ್ಬಿಟ್ಟು ಅವರು ಗಮನದಲ್ಲಿದ್ದು ಬಹುಶಃ ನಮಗೆ ರಾಜ್ಯ ಮಟ್ಟದ ಕರಾಟೆನೇ ಕೊಡಿ ಶೇಖರಪ್ಪನವರಲ್ಲೇ ಇದ್ದಾರೆ, ಕೊಡಿ ಅಂತ ಕೇಳಿರ್ಬೋದು. ಯಾಕೆಂದರೆ ಅವರ ಟೀಮ್ ಇಷ್ಟೊಂದು ಪ್ರೋತ್ಸಾಹದಲ್ಲಿ ನಾವಿದ್ದೀವಿ, ಬಂದೇ ನೀವು ಸ್ಟೇಟ್ ಲೆವೆಲೆಲ್ಲ ನ್ಯಾಷನಲ್ ಲೆವೆಲ್ ಕೂಡ ನಾವು ಮಾಡ್ಕೊಡ್ಲಿಕ್ಕೆ ರೆಡಿ ಇದ್ದೀವಿ ಅಂತ ಹೇಳುವಂಥ ಮನೋಭಾವದ ಒಂದು ಟೀಮ್ ಇರೋದ್ರಿಂದ ನಾನು ನಿಜವಾಗಿಯೂ ಕೂಡ ವಿಜಯಪುರ ಮತ್ತು ದೇವರಹಳ್ಳಿ ತಾಲೂಕಿನಲ್ಲಿರುವಂಥ ಈ ಒಂದು ಸಂಘಟನೆಯನ್ನು ನಾನು ವೈಯಕ್ತಿಕವಾಗಿ ಅಭಿನಂದಿಸ್ತೇನೆ. ಹಾಗೆ ಈ ಒಂದು ಕ್ರೀಡಾಕೂಟಕ್ಕೆ 7 ಮಾಡಿದಂತಹ ಜಾಗ, ಅದೊಂದು ಒಂದು ಪುರಸಭೆ ವ್ಯಾಪ್ತಿಯಲ್ಲಿ, ಈಗ ಪುರಸಭೆ ಆಗಿದೆ, ಮೊದಲು ಒಂದು ದೊಡ್ಡ ಗ್ರಾಮ ಆಗಿತ್ತು ನಮ್ಮ ವಿಜಯಪುರ. ಇಂಥ ಒಂದು ಪುರಸಭೆಯಂಥ ನಗರದಲ್ಲಿ ಇಷ್ಟು ಸುಮಾರು 700-800 ವಿದ್ಯಾರ್ಥಿಗಳ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಿಕ್ಕೆ ನಾನಿದ್ದೀನಿ, ಬನ್ನಿ ನಮ್ಮ ಸಂಸ್ಥೆಗಳನ್ನು ಬಳಸ್ಕೊಳ್ಳಿ, ನಮ್ಮ ಸಹಕಾರ ಕೊಡ್ತೀನಿ ಅಂತ ಹೇಳಿ ನಮ್ಮ ಕೃಪಾಶಂಕರ್ ಅವರ ಪ್ರಗತಿ ವಿದ್ಯಾಸಂಸ್ಥೆಗಳ ಮಾಲೀಕರು, ತಂದೆಯವರು ಮಾಲೀಕರು ಮತ್ತು ಇವರು ಅಡ್ಮಿನಿಸ್ಟ್ರೇಟರ್ ಅವರು, ಅಡ್ಮಿನಿಸ್ಟ್ರೇಟಿವ್ ಸೆಕ್ರೆಟರಿ ಅವರು ನಮ್ಮನ್ನೆಲ್ಲರೂ ಇಷ್ಟು ಆಧಾರವಾಗಿ ನೀಡಿ ಎಲ್ಲ ಸಹಕಾರ ನೀಡಿರುವಂಥ ಕೃಪಾಶಂಕರ್ ಅವರಿಗೆ ಮತ್ತು ಪ್ರಗತಿ ವಿದ್ಯಾಸಂಸ್ಥೆಯ ಎಲ್ಲ ಆಡಳಿತರಿಗೆ ನಾನು ಪೂರಕವಾದಂಥ ವಂದನೆಗಳನ್ನು ಹೇಳ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಾದಂಥ ಸಹಕಾರ ಮಾಡಲಿಕ್ಕೆ ನಮಗೆ ಸಾಕಷ್ಟು ತಯಾರಿ ಬೇಕಾಗ್ತದೆ. ಈ ತಯಾರಿಯನ್ನು ನಮ್ಮ ರಮೇಶ್ರವರು, ಎಲ್ಲ ದೈಹಿಕ ಶಿಕ್ಷಣಾಧಿಕಾರಿಗಳು ಮತ್ತು ತಾಲೂಕುಗಳ ದೈಹಿಕ ಶಿಕ್ಷಣಾಧಿಕಾರಿಗಳು, ಎಲ್ಲ BOರವರು, ಶ್ರೀಮತಿ ಸುಮಾರವರು, ಶ್ರೀಮತಿ ಸುಧಾ ಅವರು, ಅಸಿಸ್ಟೆಂಟ್ ಡೈರೆಕ್ಟರ್ ಅವರು, ರಾಹುಲ್ಕರ್ ಅವರು, ವೆಂಕಟೇಶಪ್ಪ ಅವರು, ಸ್ವಾಮಿ ಅವರು, ಹೇಳ್ತಾ ಹೋದರೆ ಒಂದು ದೊಡ್ಡ ಕಡೆನೇ ಹೆಸರನ್ನ ಹೇಳಬೇಕಾಗ್ತದೆ. ಅವರೆಲ್ಲರೂ ಕೂಡ ನನಗೆ ಒಂದು ಭರವಸೆಯನ್ನು ನೀಡಿದರು. ರಾಜ್ಯ ಮಟ್ಟದಿಂದ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ, ಅನುಭವ ಇದೆ, ಮಾಡೋಣ ಬಿಡಿ ಸಾಕು, ಒಟ್ಟುಟ್ಟಿ
ಮಾಡ್ತೀವಿ ಅಂತ ಹೇಳಿ ಅವರು ಎಲ್ಲರಿಗೂ ಭರವಸೆಯನ್ನು ನೀಡಿದರು. ಆ ಒಂದು ಇದರಿಂದ ನಾನು ಇವತ್ತು ಇಷ್ಟು ವಿಜೃಂಭಣೆಯಾಗಿ ನಡೀತಾ ಇರುತ್ತದೆ. ನಮ್ಮ ಎಲ್ಲ ಈ ಟೀಮ್ಗೆ ನಾನು ಪುಸ್ತಕವಾದ ವೈಯಕ್ತಿಕವಾದ ಮತ್ತು ಇಲಾಖೆಯ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮೇಲಾಗಿ ಇಷ್ಟು ಮಕ್ಕಳನ್ನು 35 ಜಿಲ್ಲೆಗಳ ಶೈಕ್ಷಣಿಕ ಜಿಲ್ಲೆಗಳಿಂದ ಆ ಮಕ್ಕಳಿಗೆ ತಯಾರು ಮಾಡಿ ಇಲ್ಲಿಗೆ ಅವರ ಸೇಫ್ಟಿ ಮತ್ತು ಮಾರ್ಗದರ್ಶನ ಮಾಡಿ ಕರ್ಕೊಂಡ್ಬಂದಿರುವಂಥ ಎಲ್ಲ ಜಿಲ್ಲೆಗಳ ಟೀಮ್ ಮ್ಯಾನೇಜರ್ಸು, ತಂದೆ ತಾಯಿಗಳಿಗೆ, ಶಿಕ್ಷಕರಿಗೆ ನಾನು ವೈಯಕ್ತಿಕವಾಗಿ ಮತ್ತು ಇಲಾಖೆ ಪರವಾಗಿ ಅವರಿಗೆ ಅಭಿನಂದಿಸ್ತೇನೆ. ವಿಶೇಷವಾಗಿ ಮಕ್ಕಳು ಮಾತಾಡಬಾರ್ದು, ಇನ್ನು 2 ನಿಮಿಷದಲ್ಲಿ ಮುಗಿಯುತ್ತೆ ಕಾರ್ಯಕ್ರಮ. ಈ ಕರಾಟೆ ಕಾರ್ಯಕ್ರಮ, ಕರಾಟೆ ಸ್ಪರ್ಧೆಯನ್ನು ಇಲಾಖೆಯಲ್ಲಿ ಇಟ್ಟಿರುವಂಥದ್ದು ಎಳೆ ವಯಸ್ಸಿನಲ್ಲೇ ದೈಹಿಕವಾದಂಥ ಕಸರತ್ತನ್ನು ಮೈಗೂಡಿಸಿಕೊಂಡು ಅವರ ಜೀವನ ಪರ್ಯಂತ ಒಂದು ದಷ್ಟಪುಷ್ಟವಾಗಿ ಮತ್ತು ಆರೋಗ್ಯವಂತಾಗಿ ಬೆಳೀಲಿ ಅನ್ನುವಂಥದ್ದು. ಬರೀ ಸ್ಪರ್ಧೆಗೊಂದೇ ಅಲ್ಲ, ಇಲ್ಲಿ ಗೆದ್ದಂಥವರು ರಾಷ್ಟ್ರ ಮಟ್ಟಕ್ಕೆ ಹೋಗ್ಬೋದು. ಅದೇ ಒಂದೇ ಉದ್ದೇಶ ಅಲ್ಲ, ಎಲ್ಲ ವಿದ್ಯಾರ್ಥಿಗಳು ದೈಹಿಕ ಕಸರತ್ತನ್ನು ಮಾಡಿಕೊಂಡು ತಮ್ಮ ದೇಹದಾಢ್ಯತೆಯನ್ನು ಗಟ್ಟಿಗೊಳಿಸ್ಕೋಬೇಕು, ಆ ಮೂಲಕ ಮನಸ್ಸನ್ನು ಹದಗೊಳಿಸ್ಕೋಬೇಕು, ಕಲಿಕೆಗೆ ಒತ್ತನ್ನು ಕೊಡಬೇಕು ಅನ್ನೋಂಥ ಕಾರಣದಿಂದ ಈ ಕರಾಟೆ ಆಗಿರ್ಬೋದು, ಕ್ರೀಡಾ ಆಗಿರ್ಬೋದು, ಮತ್ತು ಯೋಗ ಆಗಿರ್ಬೋದು ಅಂತ ಇಂಟ್ರೊಡ್ಯೂಸ್ ಮಾಡಿರೋದು. ಆಗಲೇ ನಮ್ಮ ಶಿಕ್ಷಣಾಧಿಕಾರಿಗಳು ಹೇಳಿದ್ರು, ನಿಮ್ಮ ಒಂದು ಹಾವಭಾವ, ಬಾಡಿ ಲ್ಯಾಂಗ್ವೇಜ್, ಕರಾಟೆಯ ವ್ಯಕ್ತಿಯ ಒಂದು ಸಹರೇನೇ ಬೇರೆ. ಈಗ ನೋಡಿದ್ರೆ ನಮ್ಮ ಅಲ್ತಾಫ್ ಅವರು ಬಹುಶಃ ಅವ್ರಿಗೆ 50-55 ವರ್ಷ ಆಗಿರ್ಬೋದು, ಯಾರೂ ಕೂಡ 55 ವರ್ಷ ಅಂತ ಅನ್ಕೊಂಡಿಲ್ಲ. ಮತ್ತು ನಮ್ಮಲ್ಲಿರುವಂಥ ಎಲ್ಲ ತೀರ್ಪುಗಾರರು ಕೂಡ ನೋಡಿರ್ಬೋದು, ಕಬ್ಬಿಣದ ದೇಹ ಎಲ್ಲ ಯಾವ ರೀತಿ ಸ್ಟಿಫ್ನೆಸ್ ಇದೆ ಅಂತ ನೀವು ನೋಡ್ಬೋದು. ಮಕ್ಕಳು ಮಾತಾಡಬಾರದು, ಅವರು ಬಾಡಿ, ಅವರ ಮುಖ, ಒಂದು ಚಹರೆ, ಅವರ ಇದನ್ನು ಅವರ ಏನಂತ ಹೇಳ್ತಾರೆ, ಕ್ಯೂಟ್ನೆಸ್ ಅಂತ ಹೇಳ್ತಾರಲ್ಲ, ಆ ಮುಖದಲ್ಲೇ ತೋರಿಸುತ್ತೆ ಅವರ ದೇಹದ ಒಂದು ಗಟ್ಟಿತನ ಹೇಗಿದೆ ಅಂತ. ಹಾಗಾಗಿ ಸ್ಪರ್ಧೆಗೋಷ್ಠಿ ಅಲ್ಲ ಇದು, ದೈಹಿಕವಾಗಿ ಸಮರ್ಥವಾಗಿ ಇರಲಿಕ್ಕೂ ಕೂಡ ನಮಗೆ ಇದು ಕರಾಟೆ, ಯೋಗ ಬಹುಮುಖ್ಯ ಆಗ್ತದೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡು ಜೀವನ ಪರ್ಯಂತ ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಜೀವನ ಪರ್ಯಂತ ನಾವು ದೇಹವನ್ನು ದಾಟಿದ್ದನ್ನು ಇಟ್ಕೊಳ್ಬೇಕು ಅಂತ ಹೇಳ್ತಾ, ಒಂದೇ ಒಂದು ನಿದರ್ಶನವನ್ನು ನಿಮಗೆ ಮೋಸ್ಟ್ಲಿ ಅರ್ಥೈಸ್ಕೊಡ್ತೀನಿ ಅಂತ ಹೇಳ್ತೀನಿ. ಯಾಕೆ ನಮ್ಮ ದೇಹ ಗಟ್ಟಿತನ ಹೊಂದಿರಬೇಕಾಗುತ್ತೆ, ಯಾವ ಸಂದರ್ಭದಲ್ಲಿ ಬೇಕಾದರೂ ನಾವು ಅದನ್ನು ಎದುರಿಸೋಕ್ಕೆ ಪೂರಕವಾದಂಥ ಇರಬೇಕು ಅಂತಕ್ಕಂಥದ್ದನ್ನು ವೀರಪ್ಪನ್ನು ನಾಡುಗಳ ವೀರಪ್ಪನ್ನು ರಾಜ್ಕುಮಾರ್ ಮತ್ತು ಇನ್ನೊಬ್ಬ ರಾಜ್ಕುಮಾರ್ ಅವರ ಜೊತೆಯಲ್ಲಿದ್ದಂತಹ ಕರಡಿಯವರನ್ನ ಇಬ್ಬರನ್ನು ಕರ್ಕೊಂಡು ಹೋಗ್ತಾರೆ ಕಾಡಿಗೆ. ಆ ಕಾಡಿನಲ್ಲಿ ಅವರ ಜೊತೆಯಲ್ಲಿ ಚಳಿ, ಗಾಳಿ, ವಿಷಜಂತು ಮತ್ತು ಎಲ್ಲದರಲ್ಲೂ ಸಹಿಸಿಕೊಳ್ಳಲಿಕ್ಕೆ ಅವರಿಗೆ ಎದುರಾಗಿದ್ದ ಒಂದು ಸಹಾಯ ಆಗಿದ್ದೇನೆ. ರಾಜ್ಕುಮಾರ್ ಅವರಿಗೆ ಯೋಗ ಕಲಿತಿದ್ದು, ಮುರಳಿಯವರು ಕಲಿತಂತಹ ಕರಾಟೆ ಮತ್ತು ಅವರ ದೈಹಿಕ ಒಂದು ಸ್ಕಿಲ್ ಏನಿತ್ತ ಅದು. ಹಂಗಾಗಿ ಅವರ ಮುರಳಿ ಅತಿಶ್ರಮ ಬಂದಿದ್ದು ಕೂಡ ಅವರ ಒಂದು ಚಾಕಚಕ್ಯತೆ ಇದೆ. ಹಾಗಾಗಿ ಎಲ್ಲ ಸಂದರ್ಭದಲ್ಲಿ ನಾವು ನಮ್ಮನ್ನು ರಕ್ಷಣೆ ಮಾಡಿಕೊಳ್ಳಕ್ಕೂ ಇಂತಹ ಕ್ರೀಡೆಗಳು, ಇಂತಹ ಸ್ಕಿಲ್ಲು ಕೌಶಲ ಬೇಕಾಗುತ್ತೆ ಅಂತ ಹೇಳ್ತಾ, ಈ ಒಂದು ಸಮಾರಂಭನ ಎಲ್ಲರ ಒಗ್ಗೂಡುವಿಕೆಯಿಂದ, ಎಲ್ಲರ ಒಂದು ಸಹಕಾರದಿಂದ ಅಚ್ಚುಕಟ್ಟಾಗಿ ಬಂದಿದೆ. ಮಾನ್ಯ ಸಚಿವರು ಅಧಿಕಾರಿಗಳಿಂದ ಬರದೇ ಇರ್ಬೋದು, ಅವರು ಸಂದೇಶವನ್ನು ನೀಡಿದ್ದಾರೆ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿದ್ದಾರೆ. ಯಾವುದೇ ಏನೇ ಸಹಕಾರ ಬೇಕಾದರೂ ನನಗೆ ಹೇಳಿ, ನಾನು ಮಾಡಲಿಕ್ಕೆ ಹೇಳಿದ್ದಾರೆ. ಅವರ ಒಂದು ಸಂದೇಶವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕಾರ್ಯಕ್ರಮ ಯಶಸ್ವಿಯಾಗಿ ಸೋಲು ಗೆಲುವು ಅನ್ನೋದು ಇದೇ ಇರುತ್ತೆ. ಅದರ ಜೊತೆಗೆ ನನ್ನೊಂದು ಒಬ್ಬ DDP ಆಗಿ ನಮ್ಮೆಲ್ಲರನ್ನ, ನಮ್ಮ ಶಿಕ್ಷಕರಾಗಿಯಾಗಿ ಕ್ರೀಡಾಪಟುಗಳಾಗಿ ಕೇಳ್ಕೊಳ್ಳೋದೇನೆಂದರೆ, ಇಲ್ಲಿ ವ್ಯವಸ್ಥೆ ಸಾಕಷ್ಟು ಮಾಡಿದ್ದೀವಿ. ನಮ್ಮ ಎಲ್ಲರ ಸಹಕಾರದಿಂದ ಮುಂದಾಗತಿಯಾಗಿದೆ. ನಾವು ಹೊರಡ್ಕೊಂಡು ಎಷ್ಟು ಜನ ಬರ್ಬೋದು, ಹೇಗಾಗ್ಬೋದು ಅಂತ ಮಾಡಿದ್ದೇವೆ. ಆದಾಗ್ಯೂ ಏನಾದರೂ ಸ್ವಲ್ಪ ಏನಾದರೂ